ತಾತ ಬನ್ನಿ, ಗೇಟ್ ಲಾಕ್ ಓಪನ್ ಮಾಡಿ. ನಡೀರಿ ತಾತ, ಬನ್ನಿ. ನಿಮ್ಮ ಮನೆ ಹತ್ರ ಬರ್ಬೇಡ ಅಂತ ಹೇಳಿದ್ರಿ ತಾನೆ, ಯಾಕೋ ಬಂದೆ? ಏಯ್ ಮುಖಾಯಿ ನೋಡ್ತಿ ತಳ್ಳಣ್ಣ. ಒಂದ್ ನಿಮಿಷ. ಏಯ್, ದೊಡ್ಡವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವ ನನಗೆ? ಅದೆಲ್ಲ ಕೇಳಕ್ ನೀನ್ಯಾರು? ದೊಡ್ಡವ್ರನ್ನ ತಳ್ಳು ಅಂತ ಹೇಳ್ತೀವಿ. ಹಾ, ಹೈ ಯಾರ ಮೇಲೆ ಕೈ ಮಾಡ್ತಾ ಇದ್ದೀರೋ? ರಾಮ್ ಸಾರ್ ಕಡೆಯವರು, ಅವ್ರ ಮೇಲೆ ಕೈ ಮಾಡ್ತಾ ಇದ್ದೀರಾ? ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನಿಮ್ಮ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ ಸರ್. ನಮಗೆ ಕಾಂಟ್ರಾಕ್ಟ್ ಕೊಡ್ತಾ ಇರೋದೇ ಇವರು, ಫೈನಾನ್ಸ್ ಫಂಡ್ ಮಾಡ್ತಾ ಇರೋದೇ ಇವ್ರು ಕಂಡ್ರು. ಅಂಥವ್ರ ಮೇಲೆ ಕೈ ಎತ್ತಕ್ಕೆ ಹೋಗ್ತೀರಾ? ಸರ್ ಸಾರಿ ಸರ್, ನಮ್ಮ ಕಡೆಯಿಂದ ತಪ್ಪಾಗಿದೆ. ತಾತ ಬನ್ನಿ. ಅಲ್ಲಪ್ಪ ರಾಮ್, ನಾನು ಈ ಮನೆಗೆ ತಾತ ನನಗೆಲ್ಲ ಗೊತ್ತಾಯ್ತು ತಾತ. ನಾನು ನಿಮ್ಮನ್ನ ತರಕಾರಿ ಅಂಗಡಿ ಹತ್ರನೇ ನೋಡಿದೆ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಬರೋಷ್ಟರಲ್ಲಿ ನೀವು ಅಲ್ಲಿಂದ ಹೊರಟ್ಬಿಟ್ರಿ. ಹಾಗೆ ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬರುವಾಗ ನೀವು ಮನೆ ಬಿಡಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ. ಅದಕ್ಕಂತ ಹಣ ಅರೇಂಜ್ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು. ತಕ್ಷಣ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಮನೆ ಹತ್ರ ಕಳಿಸ್ದೆ. ಎಲ್ಲ ವಿಷಯನ ತಿಳ್ಕೊಂಡೆ ತಾತ. ಅಂದರೆ ನನ್ನ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದೆ ಅಂತ ಇಟ್ಕೊ. ಇನ್ನು ನಿನ್ನ ಹತ್ರ ಮುಚ್ಚಿಡೋದು ಏನೂ ಇಲ್ಲ. ರಾಮ್, ನೋಡಿ ಅಲ್ಲಿ ಕಾಣಿಸ್ತಿದ್ಯಲ್ಲ, ಈಗ ಅದೇ ನನ್ನ ಅರಮನೆ. ನಡಿ ಅಲ್ಲಿಗೆ ಹೋಗೋಣ. ಇಲ್ಲ ತಾತ, ಇದು ಯಾವತ್ತಿದ್ರು ನಿಮ್ಮ ಮನೆನೇ. ನಿಮ್ಮನೆ ಎದುರುಗಡೆ ನಿಂತ್ಕೊಂಡು ಗೇಟಿಗೆ ಬೀಗ ಹಾಕಿರೋದನ್ನ ನೋಡೋದಕ್ಕೆ ನನ್ಗೆ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅರಮನೆ ಅಂದಮೇಲೆ ಅದಕ್ಕೊಬ್ಬ ರಾಜ ಇರಲೇಬೇಕು. ಈ ಮನೆಗೆ ನೀವೇ ರಾಜ. ತಾತ ಒಂದೇ ಒಂದು ನಿಮಿಷ ಪ್ಲೀಸ್. ತಾತ ಎಷ್ಟು ದುಡ್ಡು ಕೊಡ್ಬೇಕು ನಿಮಗೆ? ಅದು 10 ಲಕ್ಷ ಕೊಟ್ಟಿದ್ದೀನಿ ಸರ್. ಬಡ್ಡಿ ಎಲ್ಲ ಕಟ್ಟಿದ್ದಾರೆ ಸರ್, ಇನ್ನು ಅಸಲು ಮಾತ್ರ. ಫೋನ್ ಚೆಕ್ ಮಾಡಿ, ಚೆಕ್ ಮಾಡಿ. ಸೆಟ್ಲ್ ಆಯ್ತಾ ಸರ್? ನಿಮ್ಮ ಹತ್ರ ದುಡ್ಡು ತಗೊಳ್ಳೋದ ಸರ್? ನೀವು ಕೊಟ್ಟಿರೋ ಬಿಸ್ನೆಸ್ ಅಲ್ಲೇ ನಾವು ಬದುಕ್ತಾ ಇರೋದಲ್ವಾ ಸರ್? ಇದು ಬಿಸ್ನೆಸ್ ಅಲ್ಲ, ನನ್ನ ಕರ್ತವ್ಯ. ಫಸ್ಟು ಗೇಟ್ ಬೀಗ ಓಪನ್ ಮಾಡಿ, 10 ನಿಮಿಷ ಟೈಮ್ ಕೊಡ್ತೀನಿ. ಮನೆ ಮುಂಚೆ ಹೇಗಿತ್ತೋ ಅದೇ ಥರ ಅರೇಂಜ್ ಆಗಿರ್ಬೇಕು. ಪ್ರತಿಯೊಂದು ಸಾಮಾನು ಜೋಡಿಸಿರ್ಬೇಕು. ಅರ್ಥ ಆಯ್ತಾ? ಓಕೆ ಸರ್.